ಆದಂ ಕುನ್ನಿ ಸೆಂಟ್ಯಾರಣ್ಣ ಜನಮನಗಳಲ್ಲಿ ಸದಾ ಜೀವಂತವಾಗಿರುವ ಜನನಾಯಕ. ಕೆಲವು ವ್ಯಕ್ತಿಗಳು ಈ ಭೂಮಿಯ ಮೇಲೆ ಬದುಕುವುದಷ್ಟೇ ಮಾಡೋದಿಲ್ಲ, ಅವರು ತಮ್ಮ ಬದುಕಿನ ಮೂಲಕ ನೂರಾರು ಜನರ ಬದುಕಿನಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿ ತಮ್ಮ ಅಗಲಿಕೆಯ ನಂತರವೂ ಜನರ ಹೃದಯಗಳಲ್ಲಿ ಜೀವಂತವಾಗಿರ್ತಾರೆ. ಅಂತಹ ಅಪರೂಪದ ವ್ಯಕ್ತಿತ್ವಗಳಲ್ಲಿ ಒಬ್ಬರು ಶ್ರೀ ಆದಂ ಕುನ್ನಿ ಸೆಂಟ್ಯಾರಣ್ಣ. ಅವರು ಕೇವಲ ಚೆಂಬು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಅಥವಾ ಪಯಸ್ವಿನಿ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು ಮಾತ್ರ ಆಗಿರಲಿಲ್ಲ. ಅವರು ಅಧಿಕಾರದ ಮೂಲಕವಲ್ಲ, ತಮ್ಮ ಮಾನವೀಯತೆಯ ಮೂಲಕ ಜನರ ಮನಸ್ಸನ್ನ ಗೆದ್ದ ಜನನಾಯಕರು. ಜಾತಿ, ಧರ್ಮ, ಮತ, ಪಕ್ಷ ಎಂಬ ಯಾವುದೇ ಗೋಡೆಗಳು ಅವರ ಬದುಕಿನಲ್ಲಿ ಇರಲಿಲ್ಲ. ಅವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಒಂದೇ. ಸಹಾಯಕ್ಕಾಗಿ ಅವರ ಮನೆಗೆ ಬಂದವರು ಯಾರು ಎಂಬುದನ್ನ ಅವರು ಎಂದಿಗೂ ಕೇಳಲಿಲ್ಲ. ಅವರ ನೋವು ಏನು ಎಂಬುದನ್ನ ಮಾತ್ರ ಕೇಳ್ತಾ ಇದ್ರು. ಚೆಂಬು ಗ್ರಾಮದ ಪ್ರತಿಯೊಂದು ಮನೆಯಲ್ಲೂ ಆದಂ ಅಣ್ಣನ ನೆನಪಿದೆ. ರೆವಿನ್ಯೂ ಆಫೀಸ್, ತಹಶೀಲ್ದಾರ್ ಆಫೀಸ್, ಅಕ್ರಮ ಸಕ್ರಮ, ವೃದ್ಧಾಪ್ಯ ವೇತನ, ಪಿಂಚಣಿ, ಶಿಕ್ಷಣ ಇಲಾಖೆ, ಸಬ್ ರಿಜಿಸ್ಟರ್ ಆಫೀಸ್, ರೇಷನ್ ಕಾರ್ಡ್, ಗ್ಯಾಸ್ ಆಫೀಸ್, ಇನ್ನು 10 ಹಲವು ಸರ್ಕಾರಿ ಕಚೇರಿಗಳ ಬಾಗಿಲಿಗೆ ಚೆಂಬು ಗ್ರಾಮದಲ್ಲಿ ಇವತ್ತು ಬೀಗ ಬಿತ್ತು. ಕಾರಣ ಜಾತಿ, ಧರ್ಮ, ರಾಜಕೀಯದ ಹಂಗಿಲ್ಲದೆ ತನ್ನ ತಮ್ಮನೋ, ಅಣ್ಣನೋ, ಅಕ್ಕನೋ, ತಂಗಿನೋ, ಅಪ್ಪನೋ, ಅಮ್ಮನೋ ಎನ್ನುವ ಹಂಗಿಲ್ಲದೆ ತನ್ನ ಒಡ ಹುಟ್ಟಿದವರ ಏಳಿಗೆಯೇ ತನ್ನ ಏಳಿಗೆ ಎನ್ನುತ್ತಿದ್ದ ಆದಂ ಕುನ್ನಿ ಸೆಂಟ್ಯಾರ್ ಇನ್ನಿಲ್ಲ. ಆದಮಣ್ಣ ಎಂತ ಗೊತ್ತಾ, ಚೆಂಬು ಗ್ರಾಮದ ಸಮಸ್ತರು ನಿಮ್ಮ ನಂಬಿದ್ರು. ಅವರಿಗೆ ಇನ್ಯಾರು? ನೀವಿಲ್ಲದ ಚೆಂಬು ಬಾಲಂಬಿಯನ್ನ ಹೇಗೆ ಕಲ್ಪಿಸೋದು? ಇಡೀ ಗ್ರಾಮಕ್ಕೆ ವಿಶ್ವ ಮಾನವ ಸಂದೇಶ ಕೊಟ್ಟ ಮೊದಲ ವ್ಯಕ್ತಿ ನೀವೇ ಅಣ್ಣ. ಪ್ರತಿ ಚಾವಡಿ, ಕೋಲ, ನೇಮ, ಅಷ್ಟಮಂಗಲ, ಜಾತ್ರೆಯಲ್ಲಿ ನೀವಿರ್ತಾ ಇದ್ರಿ. ಯಾರದೇ ಮದ್ವೆ, ನಾಮಕರಣ, ಬೊಜ್ಜ, ಗೃಹ ಪ್ರವೇಶಕ್ಕೂ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಒಂದು ಜೀವ ಇರ್ತಾ ಇತ್ತು. ಮಾನವೀಯತೆ, ಸಮಾನತೆ, ಪರಸ್ಪರ ಸಹಬಾಳ್ವೆ, ಸಹಕಾರ ಮನೋಭಾವನೆ, ಸೋದರತೆ, ಜಾತಿ, ಧರ್ಮ ಮೀರಿದ ಆದರ್ಶ, ಇವೆಲ್ಲವನ್ನು ಮೀರಿ ಬದುಕಿ ಸಮಾಜಕ್ಕೆ ಆದರ್ಶವಾದ ಆದಮಣ್ಣ. ಜನರೊಟ್ಟಿಗೆ ಬದುಕಿದ್ರಿ, ಜನರಿಗಾಗಿ ಬಾಳಿದ್ರಿ, ಜನರ ನಡುವಿನೇ ಮಾತನಾಡ್ತಾ ಹೋದ್ರಿ, ಜನರ ಮಾತನ್ನೇ ತನ್ನ ಮಾತು ಅಂತ ತುಂಬಿದ ಸಭೆಯಲ್ಲಿ ಮಾತನಾಡಿದ್ರಿ. ಅವರ ಅಗಲಿಕೆ ಕೇವಲ ಒಂದು ಕುಟುಂಬಕ್ಕೆ ಅಥವಾ ಒಂದು ಸಂಘಕ್ಕೆ ಉಂಟಾದ ನಷ್ಟವಲ್ಲ, ಅದು ಇಡೀ ಚೆಂಬು ಗ್ರಾಮಕ್ಕೂ ಅವರನ್ನ ಪ್ರೀತಿಸಿದ ಸಾವಿರಾರು ಜನರಿಗೂ ತುಂಬಲಾರದ ನಷ್ಟವಾಗಿದೆ. ಇವತ್ತು ಅವರ ಧ್ವನಿ ಕೇಳಿಸದಿರಬಹುದು, ಅವರ ಹೆಜ್ಜೆಗಳು ನಮ್ಮ ಕಣ್ಣಿಗೆ ಕಾಣದಿರಬಹುದು, ಆದರೆ ಅವರು ಕಟ್ಟಿದ ಸಂಬಂಧಗಳು, ಅವರು ತೋರಿದ ಪ್ರೀತಿ, ಅವರು ಮಾಡಿದ ಸೇವೆ, ಅವರು ಬಿತ್ತಿದ ಮಾನವೀಯತೆಯ ಮೌಲ್ಯಗಳು ಎಂದೆಂದಿಗೂ ಜನಮನಗಳಲ್ಲಿ ಜೀವಂತವಾಗಿರುತ್ತೆ. ನಿಜವಾದ ನಾಯಕತ್ವ ಅಂದ್ರೆ ಅಧಿಕಾರವಲ್ಲ, ಜನರ ನೋವಿನಲ್ಲಿ ಜೊತೆಯಾಗೋದು, ಅವರ ಕಣ್ಣೀರನ್ನ ಒರೆಸೋದು, ಅವರ ಬದುಕಿನಲ್ಲಿ ಆಶಾಕಿರಣವಾಗೋದು. ಈ ಅರ್ಥದಲ್ಲಿ ಆದಂ ಕುನ್ನಿ ಸೆಂಟ್ಯಾರಣ್ಣ ನಿಜವಾದ ಜನನಾಯಕರಾಗಿದ್ರು. ಅವರ ಜೀವನ ನಮಗೆ ಒಂದು ಸಂದೇಶವನ್ನ ನೀಡುತ್ತೆ. ಮನುಷ್ಯನನ್ನ ದೊಡ್ಡವನಾಗಿಸುವುದು ಹುದ್ದೆಯಲ್ಲ, ಅವನು ತೋರಿದ ಮಾನವೀಯತೆ. ಆದಮಣ್ಣ, ನೀವು ನಮ್ಮ ಕಣ್ಣಿಗೆ ಕಾಣದಿದ್ರೂ ನೀವು ಬಿತ್ತಿದ ಪ್ರೀತಿ, ಸೇವೆ ಮತ್ತು ಸಾಮರಸ್ಯದ ಮೌಲ್ಯಗಳು ಎಂದೆಂದಿಗೂ ನಮ್ಮೊಂದಿಗೆ ಇರ್ತವೆ. ನಿಮ್ಮ ಬದುಕು ಮುಂದಿನ ಪೀಳಿಗೆಗಳಿಗೆ ಪ್ರೇರಣೆಯಾಗಿರುತ್ತೆ. ನೀವು ನಮ್ಮನ್ನ ಅಗ್ಲಿಲ್ಲ, ನೀವು ಚೆಂಬು ಗ್ರಾಮದ ಪ್ರತಿಯೊಂದು ಹೃದಯದಲ್ಲೂ, ಪ್ರತಿಯೊಂದು ನೆನಪಲ್ಲೂ, ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ಸದಾ ಜೀವಂತವಾಗಿದ್ದೀರಿ. ಭಾವಪೂರ್ಣ ಶ್ರದ್ಧಾಂಜಲಿ. ಶ್ರೀ ಆದಂ ಕುನ್ನಿ ಸೆಂಟ್ಯಾರಣ್ಣನವರಿಗೆ ನಮ್ಮ ನಮನಗಳು. ನಿಮ್ಮ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ. ನಿಮ್ಮ ಆದರ್ಶಗಳು ಮತ್ತು ಮಾನವೀಯತೆ ಬೆಳಕು ಸದಾ ನಮ್ಮ ಸಮಾಜವನ್ನ ಬೆಳಗಿಸುತ್ತಿರಲಿ.